ಯುದ್ಧದಿಂದ ನಲುಗಿ ಹೋಗಿದ್ದಂತ ಯುಎಇಗೆ ಇದೀಗ ವರುಣಾಘಾತ ಕೂಡ ಎದುರಾಗ್ತಾ ಇದೆ. ಧಾರಾಕಾರ ಮಳೆಗೆ ದುಬೈ ಏರ್ಪೋರ್ಟ್ ಸಂಪೂರ್ಣವಾಗಿ ಮುಳುಗಡೆಯನ್ನ ಕಂಡಿದೆ. ರಸ್ತೆಗಳು ಜಲಾವೃತಗೊಂಡಿವೆ, ವಾಹನಗಳು ಕೊಚ್ಚಿ ಹೋಗಿವೆ. ಧಾರಾಕಾರ ಮಳೆಗೆ ಮುಳುಗಿ ಹೋಗಿದೆ ದುಬೈ ಏರ್ಪೋರ್ಟ್. ರಸ್ತೆಗಳು ಜಲಾವೃತಗೊಂಡಿದ್ದಾವೆ, ವಾಹನಗಳು ಕೊಚ್ಚಿ ಹೋಗಿದ್ದಾವೆ. ಮರಳುಗಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ, ಜನರು ಕಂಗೆಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಂತಾಗಿದೆ ದುಬೈ ವಿಮಾನ ನಿಲ್ದಾಣ. 1400 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸ್ತಾ ಇದೆ. ಶಾರ್ಜ್, ದುಬೈನ ಹಲವೆಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗ ಆಲ್ರೆಡಿ ಒಂದ್ ಕಡೆನಲ್ಲಿ ಯುದ್ಧ ಆಗ್ತಾ ಇತ್ತು. ಆ ಒಂದು ಯುದ್ಧದಿಂದ ಜನ ಬೇಸತ್ತಿ ಹೋಗಿದ್ರು. ಅದರಿಂದಾಗಿ ಹಲವು ರೀತಿಯಾದಂತಹ ತೊಂದರೆಗಳು ಕೂಡ ಆಗಿತ್ತು. ವಾಯು ಮಾಲಿನ್ಯದ ಮೇಲೆ ಪರಿಣಾಮವನ್ನು ಬಿದ್ದಿತ್ತು. ಆದ್ರೆ ಇದೀಗ ವರುಣಾಘಾತ ಕೂಡ ಎದುರಾಗ್ತಾ ಇರುವಂತದ್ದು ಯುಎಇಗೆ. ದುಬೈ ಏರ್ಪೋರ್ಟ್ ಸಂಪೂರ್ಣವಾಗಿ ಮುಳುಗಡೆಯನ್ನ ಕಂಡಿದೆ. ಅಷ್ಟರ ಮಟ್ಟಿಗೆ ಸೈಕ್ಲೋನ್ ಅಲ್ಲಿ ಬೀಸ್ತಾ ಇರುವಂಥದ್ದು. ರಸ್ತೆಗಳು ಜಲಾವೃತಗೊಂಡಿದೆ, ವಾಹನಗಳು ಕೊಚ್ಚಿ ಹೋಗಿದೆ. ಈ ಸಂದರ್ಭದಲ್ಲಿ ಮರಳುಗಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಅಲ್ಲಿನ ಜನರು ಕಂಗೆಟ್ಟಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಬಾಂಬ್ಗಳ ಸುರಿಮಳೆಯೇ ಸುರಿತಾ ಇತ್ತು, ಇದೀಗ ವರುಣಾರ್ಭಟ ಬಿಡ್ತಾ ಇಲ್ಲ. ಒಟ್ನಲ್ಲಿ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಯಾರಿಗೂ ಕೂಡ ಹೇಳದ ರೀತಿಯಲ್ಲಿ ಆಗಿದೆ. ಸ್ವಿಮ್ಮಿಂಗ್ ಪೂಲ್ನಂತಾಗಿದೆ ದುಬೈ ವಿಮಾನ ನಿಲ್ದಾಣ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಈಜ್ಕೊಂಡು ಹೋಗ್ಬೋದು. ಅಷ್ಟರ ಮಟ್ಟಿಗೆ ಅಲ್ಲಿ ನೀರು ನಿಂತಿರುವಂಥದ್ದು. ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ರು, ಆದ್ರೆ ಇದೀಗ ರಸ್ತೆನೇ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅಷ್ಟೇ. 1400 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸ್ತಾ ಇದೆ. ಶಾರ್ಜ್, ದುಬೈನ ಹಲವೆಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ലൊക്കേഷൻ കാണുമ്പോൾ തന്നെ മനസ്സിലായിട്ടുണ്ടാവുമല്ലോ. നാഷണൽ